ವೆಲ್ಕಮ್ ಟು ರೋಸ್ಲಿನ್ ಡೈರೀಸ್ ಆನ್ ಥರ್ಡ್ ಡೇ ಆಫ್ ಕಾಶ್ಮೀರ್. ಇವತ್ತು ನಾವಿರೋದು ಎಲ್ಲಿ? ಸನ್ಮರ್ಗ್. ಅದೇ ಕಮ್ಮಿ ಬಜೆಟಲ್ಲಿ ನಮಗೆ ಸಿಕ್ಕಿರೋದು. ಇಲ್ಲಿದು ಫೀಚರ್ಸ್ ಎಲ್ಲ ನಾವು ಹೇಳ್ತೀವಿ. ಓಕೆ, ಇಲ್ಲಿದು ವಿಂಡೋ ವ್ಯೂ ನೋಡಿ, ಸಖತ್ತಾಗಿದೆ. ವಿಂಡೋ ವ್ಯೂ ತೆಗಿಲಿಕ್ಕೆ ಆಗುತ್ತಾ ಗೊತ್ತಿಲ್ಲ, ಟ್ರೈ ಮಾಡುವ. ಓಕೆ, ಇದು ವ್ಯೂ ನೋಡಿ. ಇದು ಹೋಮ್ ಸ್ಟೇ. ಇದು ನಮ್ಮ ಅಕೊಮಡೇಷನ್ ಸ್ಟೇ. ಅದರ ಪಕ್ಕದಲ್ಲಿ ಇದು ಮನೆಗಳು. ಓಕೆ, ಕಾಶ್ಮೀರಿ ಮನೆಗಳು. ವಾವ್, ಇಲ್ಲಿ ನೋಡಿ ಸಖತ್ತಾಗಿದೆ ಅಲ್ವಾ? ಗುಲ್ಮಾರ್ಗ್ ಐಸಿಂದ ಫುಲ್ ಕವರ್ ಆಗಿದೆ. ಅದು ಫೇಸ್ 2. ಮತ್ತು ಇಲ್ಲಿ ಆ್ಯಪಲ್ ಟ್ರೀ ಬೇರೆ ನೋಡ್ಬೋದು ನೀವು, ಒಣಗಿದೆ. ಈಗ ಸೀಸನ್ ಅಲ್ಲ, ಮಾರ್ಚಿಂದ ಆಗಸ್ಟ್ ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸಖತ್ತಾಗಿದೆ ವ್ಯೂ. ಇಲ್ಲಿ ಮನೆಗಳು ನೋಡಿ ಎಲ್ಲ ಸ್ಲೋಪ್ ಆಗಿದೆ, ಯಾಕಂದರೆ ಶೀಟಲ್ಲಿ ಮಾಡಿ ಇಟ್ಟಿದ್ದಾರೆ ಮೇಲೆ. ಯಾಕಂದರೆ ಐಸ್ ಬೀಳುತ್ತೆ ಅಲ್ವಾ, ಐಸ್ ಬೀಳುವಾಗ ಜಾರಬೇಕು, ಇಲ್ಲದಿದ್ದರೆ ಅಲ್ಲೇ ಸ್ಟಕ್ ಆಗಿರುತ್ತೆ, ಫ್ರೋಝನ್ ಆಗಿರುತ್ತೆ. ಆದ ಕಾರಣ ಎಲ್ಲ ಸ್ಲೋಪ್ ಆಗಿ ಕಟ್ಟಿದ್ದಾರೆ ಅವರು, ಟ್ರಯಾಂಗಲ್ ವಿ ಶೇಪಲ್ಲಿ ಆಪೋಸಿಟ್. ಓಕೆ, ಆಗ ಐಸ್ ಸ್ಟಕ್ ಆಗಿರೋದೆಲ್ಲ ಇಲ್ಲಿಂದ ಹೀಗೆ ಜನರೇಟ್ ಆಗಿ ಕೆಳಗೆ ಸ್ಲೈಡ್ ಆಗಿ ಬೀಳುತ್ತೆ. ಓಕೆ, ಆ ಟೈಮಲ್ಲಿ ಡ್ರೆಸ್ಸಿಂಗ್ ಟೇಬಲ್. ಓಕೆ, ಮತ್ತು ಸ್ಮಾಲ್ ವಾಶ್ರೂಮ್. ಓಕೆ, ವಾಶ್ರೂಮ್ ಎಲ್ಲ ಓಕೆ, ನೋ ಪ್ರಾಬ್ಲಮ್. ಓಕೆ, ಮತ್ತು ಇಲ್ಲಿ ಒಂದು ಡಬಲ್ ಬೆಡ್ ಕೊಟ್ಟಿದ್ದಾರೆ, ಲೈಟಿಂಗ್, ಪವರ್ ಕನೆಕ್ಷನ್. ಅದೇ ರೀತಿ ಇಲ್ಲಿ ನೋಡ್ಬೋದು ಒಂದು ಸ್ಪೆಷಲಾಗಿ ಇದೊಂದು ಆ್ಯಕ್ಚುಲಿ ಹೀಟರ್. ಇದು ಬೆಡ್ಡಿಗೆ ಕನೆಕ್ಟ್ ಆಗಿರೋದು. ತೋರಿಸ್ತೀನಿ ಮ್ಯಾಕ್ಸಿಮಮ್. ಈ ಬ್ಲ್ಯಾಂಕೆಟ್ ಇದೆ ಅಲ್ವಾ ನೋಡಿ, ಎಲ್ಲಿ ಕನೆಕ್ಟ್ ಆಗಿದೆ ಅಲ್ಲಿ. ಇಲ್ಲೊಂದು ಬ್ಲ್ಯಾಂಕೆಟ್ ಇದೆ, ನೋಡಿದ್ರೆ ಇದು ಎಲೆಕ್ಟ್ರಿಕಲ್ ರಿಲೇಟೆಡ್. ಇದು 2 ಕಡೆ ಇದೆ, ಇಲ್ಲೊಂದು ಕನೆಕ್ಷನ್, ಆಚೆ ಒಂದು ಕನೆಕ್ಷನ್. ಟಾಪ್, ಫುಟ್, ಲೋ, ಹೈ ಮೋಡಲ್ಲಿ ಹಾಕಿ ನೈಟ್ ಸ್ಲೀಪ್ ಮಾಡಬೇಕು ಆನ್ ಮಾಡಿ. ಆವಾಗ ಈ ಬ್ಲ್ಯಾಂಕೆಟ್ ಫುಲ್ ಹೀಟ್ ಜನ್ರೇಟ್ ಆಗುತ್ತೆ. ಇದೊಂದು ಒಳ್ಳೆ ಸಿಸ್ಟಮ್ ಅಂತ ಹೇಳ್ಬೋದು. ನಮ್ಮ ಬಾಡಿ ಸ್ವಲ್ಪ ವಾರ್ಮ್ ಆಗಿರುತ್ತೆ. ಓಕೆ, ಡಬಲ್ ಕಾಟ್ ಬೆಡ್. ಮತ್ತು ನೋಡಿ, ಇದು ಬಂದ್ಬಿಟ್ಟು ಹೀಟರ್. ಇದು ಕೋಲ್ಡ್ ಇರೋ ಜಾಗದಲ್ಲಿ, ಕೆನಡಾ ಆಗಲಿ ಬೇರೆ ಕಡೆ ಇರೋ ಜಾಗದಲ್ಲೆಲ್ಲ ಯೂಸ್ ಮಾಡ್ಬೋದು. ಹೌದು, ಕೋಲ್ಡ್ ಐಸ್ ಆಗಿರೋ -°C ಟೆಂಪ್ರೇಚರ್ ಬರೋ ಜಾಗದಲ್ಲಿ ಇದು ಓಕೆ ಯೂಸ್ ಮಾಡ್ತೀವಿ. ಇದು ಐ ಮತ್ತು ಸ್ಲೋ ಮೋಡ್ ಮತ್ತು ಫ್ಯಾನ್ ಮೋಡ್ ಏನೋ ತೋರಿಸ್ತಾ ಇದೆ, ಮತ್ತು ಹೀಟರ್ದು ಇಂಡಿಕೇಶನ್. ಓಕೆ, ಇದು ಇಲ್ಲಿಂದ ಇದು ಜನ್ರೇಟ್ ಮಾಡುತ್ತೆ. ಅದೇ ರೀತಿ ಇಲ್ಲಿ ಟಿ.ವಿ ನೋಡಿ, ಇಲ್ಲಿ ಟಿ.ವಿ ನಾರ್ಮಲ್ ಟಿ.ವಿ ಮತ್ತು ಅದ್ರದ್ದು ಕನೆಕ್ಷನ್ ಎಲ್ಲ ಇದೆ. ಟಿವಿ ನಾರ್ಮಲ್ ಆಗಿರೋದು. ಆಲ್ರೆಡಿ ನಾವು ಚೆಕ್ಔಟ್ ಆಗ್ತಾ ಇದ್ದೀವಿ. ಹೌದೌದು, ನಾವು ರೂಮಲ್ಲಿ ಇರೋದೆಲ್ಲ ತೋರಿಸಿದ್ದೀವಿ ಯಾವ ರೀತಿ ಅಂತ. ಸೊ ತನ್ಮಾರ್ಗಲ್ಲಿ ಕೋಲ್ಡ್, ಅದು -°C ಇರೋ ಸೆಲ್ಸಿಯಸ್ ಟೆಂಪ್ರೇಚರಲ್ಲಿ ಮನೆಗಳು ಇಲ್ವಾ, ನಾವು ಸ್ಟೇ ಮಾಡ್ತಾ ಇರೋ ರೂಮ್ಸ್ಗಳು ಯಾವ ರೀತಿ ಅಂತ ತೋರಿಸಿದ್ದೀವಿ. ಎನಿವೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಸೈನಿಂಗ್ ಆಫ್, ಬಾಯ್, ರೋಸ್ಲಿನ್ ಡೈರೀಸ್. ಕಾಶ್ಮೀರಲ್ಲಿ ಫ್ರೂಟ್ ಶಾಪ್ ನೋಡಿ, ಒಂದು ಆ್ಯಪಲ್ ಕೂಡ ಇಲ್ಲ. ಎಲ್ಲ ಆ್ಯಪಲ್ ಹೇಳ್ತಾರೆ. ಹೌದು, ಇವಾಗ ಸೀಸನ್ ಅಲ್ಲ, ಆದ ಕಾರಣ ಆ್ಯಪಲ್. ಆರೆಂಜ್ ಎಲ್ಲ ನೋಡು, ಹೇಳಿದ್ನಲ್ಲ ಹಿಂದ್ಗಡೆ ನೋಡಿ, ಈ ಥರ ಗಾಡಿ ಬೆಸ್ಟ್. ಓಕೆ, ಇವಾಗ ನಾವು ತನ್ಮಾರ್ಗಿಂದ ಶ್ರೀನಗರ್ ಹೋಗ್ತಾ ಇದ್ದೀವಿ. ಆಗ ನಾವು ನೋಡ್ಬೋದು ಮಿಕ್ಸ್ ಟ್ಯಾಕ್ಸಿಯಲ್ಲಿದ್ದೀವಿ. ಇದೊಂದು ಕೋಟಿ ಇದೆಯಲ್ಲ, ಆವಾಗ ಮಿಕ್ಸ್ ಟ್ಯಾಕ್ಸಿ ಸ್ವಲ್ಪ ಚೀಪ್, ₹100 ಹೋಗ್ಬೋದು. ನೀವು ಪ್ರೈವೇಟ್ ಏನಾದರೂ ಟ್ಯಾಕ್ಸಿ ತೆಗೆಯೋದಾದರೆ ತುಂಬ ಎಕ್ಸ್ಪೆನ್ಸಿವ್, 1000 to 1800 ಹೇಳ್ತಾರೆ. ಬೆಟರ್ ಈ ಥರ ಗಾಡಿಗಳು ನೋಡಿ, ಲೋಕಲೈಟ್ಸ್ ಹೋಗ್ತಾ ಇರ್ತಾರೆ, ನೋಡ್ಬೋದು ಹಿಂದುಗಡೆ ಕೂತಿರೋ ಜನ. ಆಗ ಇವರು ಆಚೆ ಈಚೆ ಟ್ರಾನ್ಸ್ಪೋರ್ಟಿಂಗ್ ಹೋಗ್ತಾರೆ. ಈ ಥರ ಗಾಡಿ, ಟೆಂಪೋ ಗಾಡಿಗಳೆಲ್ಲ ಇರ್ತದೆ, ಜೀಪ್ ಗಾಡಿಗಳು, ಬಜೆಟ್ ಫ್ರೆಂಡ್ಲಿ ಆ್ಯಕ್ಚುಲಿ. ಹೌದು, ಆಗ ಈ ರೀತಿ ಗಾಡಿಯಲ್ಲಿ ಹೋಗ್ಬೋದು, ಜಸ್ಟ್ ₹100. ಮತ್ತು ನಾವು ಅಲ್ಲಿಂದ ಗುಲ್ಮಾರ್ಗಿಂದ ತನ್ಮಾರ್ಗಿಗೆ ₹50 ಎಷ್ಟು ಕೊಟ್ಟಿದ್ದು. ಮಿಕ್ಸ್ ಟ್ಯಾಕ್ಸಿಯಲ್ಲಿ ಹೋಗಿ, ಆಗ ನಿಮಗೆ ಈಸಿಯಾಗಿರುತ್ತೆ. ಓಕೆ, ಇಲ್ಲಿರೋ ಮನೆಗಳೆಲ್ಲ ನೋಡ್ಬೋದು ನೀವು, ಎಲ್ಲ ಸ್ಲೋಪ್ ಆಗಿದೆ. ಐಸ್ ತುಂಬಿದ್ರೆ ತುಂಬಾ ಕಷ್ಟ. ಲಾಸ್ಟ್ ಆ್ಯಂಡ್ ಫೈನಲ್ ಗುಡ್ ಬೈ ಫ್ರಮ್ ಕಾಶ್ಮೀರ್. ಸೊ 4th ಡೇ, ನಮ್ಮದು 4th ಡೇ ಎಟ್ ಕಾಶ್ಮೀರ್. ನಮ್ಮದು ಒಂದು ಜರ್ನಿ ಅಂತ ಹೇಳಿದರೆ, ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಆಯಿತು. ಫ್ರಮ್ ದೇರ್ ಟು ಆಗ್ರಾಯಿಂದ ಡೆಲ್ಲಿ ಟು ಕಾಶ್ಮೀರ್. ಕಾಶ್ಮೀರಲ್ಲಿ ಇವತ್ತು 4th ಡೇ ಕಾಶ್ಮೀರ್ ಡೇ ಇಲ್ಲಿ. ಸೊ 4 days ಕಾಶ್ಮೀರ್ ಡೇಸ್ ಸೂಪರ್ ಆಗಿತ್ತು. ನಾವು ಎಕ್ಸೈಟೆಡ್ ಆಗಿ ಎಲ್ಲ ಕಡೆ ಸುತ್ವಿ, ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮ ಪಾಕೆಟ್ ಎಲ್ಲ ಖಾಲಿ ಮಾಡಿದ್ವಿ. ಈಗ ನಮಗೆ ಹೋಗೋಕ್ಕೆ ಟೈಮ್ ಆಯಿತು.
ಸೊ ಫೈನಲಿ ನಾವು ಏರ್ಪೋರ್ಟ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೌದು, ಇಲ್ಲೊಂದು ಶೇರ್ಡ್ ಬಸ್ಸಲ್ಲಿ ಬಂದಿದ್ದು ಮೇ ಬಿ 2 ಕಿಲೋಮೀಟರ್ ನಮ್ಮ ರೂಮಿಂದ, ಮತ್ತು ಅರೌಂಡ್ 900 ಮೀಟರ್ಸ್ ಡಿಸ್ಟೆನ್ಸಲ್ಲಿ ಏರ್ಪೋರ್ಟ್ ಇರೋದು. ನಾವು ವಾಕ್ ಮಾಡ್ತಾ ಇದ್ದೀವಿ, ಇನ್ನೂ 3 hours ಟೈಮ್ ಇದೆ. ಎನಿವೇ ಇಟ್ ವಾಸ್ ಅ ವೆರಿ ಗುಡ್ ಸ್ಟೇ ಆ್ಯಂಡ್ ಗುಡ್ ಪ್ಲೇಸ್ ಟು ವಿಸಿಟ್ ಕಾಶ್ಮೀರ್ ಸ್ಪೆಷಲಿ. ಅದು ರೋಶುದು ಮೇನ್ಲಿ ಡ್ರೀಮ್ ಕಾಶ್ಮೀರ್ ಅಂತ. ಸೊ ಫೈನಲಿ ರೋಶು, ವಿ ಹ್ಯಾವ್ ಡನ್ ವಿತ್ ಯೋರ್ ಕಾಶ್ಮೀರ್ ಟ್ರಿಪ್ ರೋಶು. Hope you enjoyed. ಒಂದು ಎಕ್ಸ್ಪೀರಿಯನ್ಸ್ ಫೀಲ್ ಆಯಿತು. ಹೌದು ಫೇಸ್ 2 ಅಲ್ಲಿ ನೋಡಿದ್ವಿ, ಹೌದು ಅದೇ ಸ್ನೋಫಾಲ್ ಮೇ ಬಿ ಟೈಮ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ತೋರಿಸ್ತೀವಿ. ಹೌದು. ಓಕೆ, ಸ್ಟೇ ಟ್ಯೂನ್ So guys. however, thank you so much for supporting us, and this was our wonderful Kashmir diaries. Yeah. So finally, Lynn signing off from Kashmir. Bye bye. Alam International. Bye Roshu. ನಮ್ಮ ಹಿಂದ್ಗಡೆ ನೋಡ್ಬೋದು, ನಮಗೊಂದು ಮಿಲಿಟರಿ ಸೆಕ್ಯೂರಿಟಿ ಕೂಡ ಕೊಟ್ಟಿದ್ದಾರೆ ಇವರು.